ನೀವು ಶಿವನ ದೇವಾಲಯಕ್ಕೆ ಹೋಗಿದ್ದೀರಿ ಎಂದು ಊಹಿಸಿ. ಆದರೆ ದೇವಾಲಯದ ನೆಲದ ಮೇಲೆ ಅಲ್ಲ, ಮೊಣಕಾಲಿನವರೆಗೆ ನೀರಿನೊಳಗೆ ನಡೆದು ಶಿವಲಿಂಗದ ದರ್ಶನ ಮಾಡಬೇಕಾದ್ರೆ? ಇದು ಸಿನಿಮಾ ದೃಶ್ಯವಲ್ಲ. ಇದು ಕರ್ನಾಟಕದ ವಿಶ್ವಪ್ರಸಿದ್ಧ ಹಂಪಿಯ ಭೂಗತ ಶಿವದೇವಸ್ಥಾನ. ಈ ದೇವಾಲಯದ ಅತ್ಯಂತ ವಿಚಿತ್ರ ವಿಷಯ ಏನೆಂದರೆ, ಇದು ವರ್ಷದ ಬಹುತೇಕ ಸಮಯ ನೀರಿನಲ್ಲೇ ಮುಳುಗಿರುತ್ತದೆ. ಆದರೆ ಈ ನೀರು ಎಲ್ಲಿಂದ ಬರುತ್ತದೆ? ಇದನ್ನು ಯಾರು ಕಟ್ಟಿದರು? 500 ವರ್ಷಗಳಾದರೂ ನೀರು ಯಾಕೆ ಕಡಿಮೆ ಆಗುವುದಿಲ್ಲ? ಇಂದು ಇವೆಲ್ಲವನ್ನೂ ತಿಳಿದುಕೊಳ್ಳೋಣ. ದೇವಾಲಯ ಎಲ್ಲಿದೆ? ಹಂಪಿ. ಒಮ್ಮೆ ವಿಶ್ವದ ಅತ್ಯಂತ ಶ್ರೀಮಂತ ನಗರಗಳಲ್ಲಿ ಒಂದಾಗಿದ್ದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ಇಂದು ಇದು ಯುನೆಸ್ಕೋ ವಿಶ್ವ ಪರಂಪರೆ ತಾಣ. ಇಲ್ಲಿಯೇ ವಿರೂಪಾಕ್ಷ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ನೆಲದ ಕೆಳಭಾಗದಲ್ಲಿರುವ ಒಂದು ವಿಚಿತ್ರ ದೇವಾಲಯವಿದೆ. ಇದನ್ನೇ ಪ್ರಸನ್ನ ವಿರೂಪಾಕ್ಷ ದೇವಸ್ಥಾನ ಅಥವಾ ಅಂಡರ್ಗ್ರೌಂಡ್ ಶಿವ ಟೆಂಪಲ್ ಎಂದು ಕರೆಯುತ್ತಾರೆ. ಹೊರಗಿನಿಂದ ನೋಡಿದ್ರೆ ಇದು ಸಾಮಾನ್ಯ ಕಲ್ಲಿನ ಕಟ್ಟಡದಂತೆ ಕಾಣುತ್ತದೆ. ಆದರೆ ಒಳಗೆ ಕಾಲಿಟ್ಟ ತಕ್ಷಣ ನಿಮಗೆ ಮತ್ತೊಂದು ಲೋಕಕ್ಕೆ ಬಂದ ಅನುಭವವಾಗುತ್ತದೆ. ಯಾವಾಗ್ಲೂ ನೀರು ಯಾಕೆ? ಇದು ಎಲ್ಲರಿಗೂ ಬರುವ ಮೊದಲ ಪ್ರಶ್ನೆ. ಈ ನೀರು ಎಲ್ಲಿಂದ ಬರುತ್ತದೆ? ಕೆಲವರು ಹೇಳುತ್ತಾರೆ ಇದು ಅದ್ಭುತ, ಇನ್ನೂ ಕೆಲವರು ಇದು ಶಿವನ ಶಕ್ತಿ ಎನ್ನುತ್ತಾರೆ. ಆದರೆ ವಿಜ್ಞಾನ ಏನು ಹೇಳುತ್ತದೆ? ಇತಿಹಾಸಕಾರರ ಪ್ರಕಾರ ಈ ದೇವಾಲಯವನ್ನು ನೆಲದ ಮಟ್ಟಕ್ಕಿಂತ ಕೆಳಗೆ ನಿರ್ಮಿಸಲಾಗಿದೆ. ತುಂಗಭದ್ರಾ ನದಿಯ ಸುತ್ತಲಿನ ಭೂಗರ್ಭ ಜಲಮಟ್ಟ ಯಾವಾಗಲೂ ಎತ್ತರದಲ್ಲಿರುತ್ತದೆ. ಅದರಿಂದ ಭೂಗರ್ಭದ ನೀರು ನಿಧಾನವಾಗಿ ದೇವಾಲಯದ ಒಳಗೆ ಸೇರುತ್ತಿರುತ್ತದೆ. ಅಂದರೆ ಇದು ಯಾವುದೇ ಮಾಯೆಯಲ್ಲ, ಆದರೆ ಆ ಕಾಲದ ಅದ್ಭುತ ಎಂಜಿನಿಯರಿಂಗ್. ಯಾಕೆ ಭೂಗತದಲ್ಲಿ ಕಟ್ಟಿದ್ರು? ಇದು ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ. ರಾಜರು ಮೇಲ್ಭಾಗದಲ್ಲಿ ದೊಡ್ಡ ದೇವಾಲಯ ಕಟ್ಟಬಹುದಿತ್ತು. ಹಾಗಿದ್ದರೆ ನೆಲದ ಕೆಳಗೆ ಯಾಕೆ ಕಟ್ಟಿದ್ರು? ಇತಿಹಾಸಕಾರರ ಅಭಿಪ್ರಾಯದ ಪ್ರಕಾರ ಬೇಸಿಗೆಯಲ್ಲೂ ತಂಪಾಗಿರಲು ಮತ್ತು ವಿಶೇಷ ಧಾರ್ಮಿಕ ಆಚರಣೆಗಳಿಗಾಗಿ ಈ ರೀತಿ ಭೂಗತ ದೇವಾಲಯವನ್ನು ನಿರ್ಮಿಸಿರಬಹುದು. ಇದು ಕೇವಲ ಪೂಜೆಯ ಸ್ಥಳವಲ್ಲ, ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ಪ್ರತಿಭೆಗೆ ಸಾಕ್ಷಿ. ದೇವಸ್ಥಾನದಲ್ಲಿ ಏನು ನೋಡಬಹುದು? ಇಂದು ಕೂಡ ದೇವಾಲಯದ ಒಳಗೆ ಶಿವಲಿಂಗವಿದೆ, ಕಲ್ಲಿನ ಕಂಬಗಳಿವೆ, ಸುಂದರ ಕೆತ್ತನೆಗಳಿವೆ. ಆದರೆ ನೀರಿನ ಕಾರಣದಿಂದ ಕೆಲವು ಭಾಗಗಳಿಗೆ ಪ್ರವಾಸಿಗರಿಗೆ ಪ್ರವೇಶವಿಲ್ಲ. ಇದರಿಂದ ದೇವಾಲಯದ ರಹಸ್ಯಮಯ ವಾತಾವರಣ ಇನ್ನಷ್ಟು ಹೆಚ್ಚಾಗಿದೆ.